ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಿ ಅವಕಾಶ ಕೊಟ್ಟಂತ ದೇವರಿಗೂ ದೇವಸ್ಥಾನಕ್ಕೂ ವಂದನೆ ಸಲ್ಲಿಸ್ತೀನಿ. ಎಲ್ಲ ಸಂತೋಷವಿದ್ದೀರಾ? ಎಷ್ಟು ಜನ ಸಂತೋಷವಿದ್ದೀರಾ? ಆಮೇಲೆ ಇನ್ನೊಂದು ಚಿಕ್ಕ ಪ್ರಾರ್ಥನೆ ಮುಂದೆ ಹೋಗೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಈ ವೇಳೆ ನನ್ನನ್ನು ಹಸ್ತಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದಾರೆ. ಬಂದ್ರು ದೇವರ ಮಕ್ಕಳು ಚಿಕ್ಕೂರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಸ್ವಲ್ಪ ಎಲ್ಲರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೀನಿ. ಒಂದೊಂದು ಹೃದಯಗಳನ್ನು ತಿಳಿದಿರುವ ದೇವರಾಗಿದ್ದೆ ಕರ್ತನೆ. ಹೌದು ಸ್ವಾಮಿ, ಇದೇ ನಿನ್ನ ವಾಕ್ಯವೇ ನಮ್ಮನ್ನು ಬಲಪಡಿಸುವಂಥದ್ದು, ನಿನ್ನ ವಾಕ್ಯವೇ ನಮ್ಮನ್ನು ಬಿಡಿಸುವಂಥದ್ದು ದೇವರೇ. ನಿನ್ನ ವಾಕ್ಯವು ನಮ್ಮನ್ನು ಸಂತೈಸುವಂಥದ್ದಾಗಿದೆ ರಾಜ. ಈ ನಿನ್ನ ಪರಿಶುದ್ಧವಾದ ವಾಕ್ಯದ ಮುಖಾಂತರ ಒಬ್ಬೊಬ್ಬರು ನೀನು ಬಲಪಡಿಸು ರಾಜ. ಈ ವೇಳೆ ಸ್ವಾಮಿ ಅಪ್ಪ ನನ್ನಲ್ಲಿ ನೀನು ಆಳ್ವಿಕೆ ಮಾಡು ರಾಜ. ನೀನು ನನಗೆ ಸಹಾಯ ಮಾಡು ಪವಿತ್ರ ಆತ್ಮನೇ. ನೀನು ನಡೆಸಿಕೊಡುವುದಕ್ಕಾಗಿ ಸ್ತೋತ್ರ. ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟಿದ್ದೇನೆ ಸ್ವಾಮಿ. ಆ ದಿನ ಅಂತ್ಯದ ಸಾಹಿತ್ಯ ನಡೆಸಿಕೊಂಡು ಸಮರ್ಪಿಸಿದ್ದೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ತಂದೆ ದೇವರೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕರ್ತನ ಮೇಲೆ ನಾವು ಮಧ್ಯದಲ್ಲಿದೆ. ಅದಕ್ಕಾಗಿ ಇವತ್ತು ನಾವು ವಾಕ್ಯಕ್ಕೆ ಗಮನ ಕೊಡೋಣ. ಎಷ್ಟು ಜನ ಇವತ್ತು ದೇವರು ನಮ್ಮನ್ನ ಕರೆದಿದ್ದಾರೆ ಅಂತ ನಾವು ನಂಬ್ತೀರಾ? ನಂಬ್ತೀರಾ? ಹಲ್ಲೆಲೂಯಾ. ನಿಜವಾಗ್ಲೂ ಹೇಳಿ. ಇಲ್ಲಪ್ಪ, ನಮ್ಮ ಅವ್ರಿಗೆ ಬ್ರದರ್ ಹೇಳಿದಾಗೆ ಪಾಸ್ಟರ್ ಮಾತ್ರ ಅವ್ರ ಮಾತ್ರ ಸೇವೆ ಮಾಡಬೇಕು. ಹಲ್ಲೆಲೂಯಾ. ಪ್ರತಿಯೊಂದು ವಿಷಯದ ದೇವರು ನಮ್ಮನ್ನ ಕರೆದಿರುವಾಗ ಒಂದು ಉದ್ದೇಶದಿಂದ ದೇವ್ರು ಕರೆದಿರ್ತಾರೆ. ಹಲ್ಲೆಲೂಯಾ. ಅನ್ಕೊಬೋದು ಏನಪ್ಪ ಸೇವ್ ಮಾಡೋರು ಮಾತ್ರ ಇಲ್ಲಿ ಬರಬೇಕು, ನಾವು ಬಂದು ವಿಶ್ವಾಸಿಗಳು ಆ ಕಡೆ ಸೈಡಿಗೆ ಬಂದು ಹೋಗ್ತೀವಿ, ಸೈಡಿಗೆ ಬಂದು ಹೊರಟೋಗ್ತೀವಿ. ಹಲ್ಲೆಲೂಯಾ. ಅನೇಕರಂದ್ರೆ ಯೇಸು ಸ್ವಾಮಿ ತಿಳ್ಕೊಂಬ ತುಂಬಾ ಕಷ್ಟ. ಯೇಸು ಸ್ವಾಮಿ ನಂಬದ್ಮೇಲೆ ತುಂಬಾ ಹೋರಾಟಗಳು. ಅದಕ್ಕೆ ಎಷ್ಟೋ ಜನ ಯಾರು ಸೈತಾನ ಕಲ್ದರೆ ಹೇಳ್ತಾರೆ, ಸೈತಾನೆ ನೀನು ನನ್ನ ತಟ್ಟೆ ಬರ್ಬಿಟ್ಟು ನಾನು ನಿನ್ನ ತಟ್ಟೆ ಕೊಡಲ್ಲ, ನಾನು ಹಿಂಗೆ ಹೋಯ್ತೀನಿ ಅಂಗಡೆ ಹೋಗ್ಬಿಡು. ಹಲ್ಲೆಲೂಯಾ. ಎಷ್ಟೋ ಬಾರಿ ಅನೇಕರು ಅನ್ಕೋತಾರೆ. ಒಂದು ವಾಕ್ಯನ ಓದೋಣ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 28, 29, 30, 31. 28ನೇ ವಾಕ್ಯ ಓದೋಣ. 10ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 28ನೇ ವಾಕ್ಯ. ಪೇತ್ರನು ಆತನಿಗೆ, ಈಗೋ ನಾವು ಎಲ್ಲ ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ. ಎಷ್ಟು ಜನ ಈ ತರ ಹೇಳಿರ್ತೀರ? ಒಂದು ನಿಮಿಷ ಸಾಕು. ಎಷ್ಟು ಜನ ಈ ತರ ದೇವ್ರ ಹತ್ರ ಹೇಳಿದ್ರ? ದೇವ್ರೇ ನಾನು ಎಲ್ಲವನ್ನು ಬಿಟ್ಟೆ, ನನಗೆ ಯಾಕೆ ಈ ರೀತಿ ಹೇಳಿದ್ರು? ಹೇಳಿಲ್ವಾ? ಎಷ್ಟೋ ಬಾರಿ ಒಂದಲ್ಲ ಒಂದು ಸಮಯದಲ್ಲಿ ದೇವ್ರ ಹತ್ರ ಪ್ರಶ್ನೆ ಮಾಡಿದ್ದುಂಟು. ಹೌದಾ ಅಲ್ವಾ? ಕೆಲವ್ರಿಗೆ ಡೌಟ್, ಹೇಳಿದ್ರೋ ಇಲ್ವಾ ಅಂತ. ಹೇಳಿದ್ರೋ ಇಲ್ವಾ? ದೇವ್ರೇ ನಾನು ಎಷ್ಟೋ ಬಾರಿ ತಂದೆ ತಾಯಿನ ಬಿಟ್ಟಿದ್ದೀನಿ, ಒಡ ಹುಟ್ಟಿದವ್ರನ್ನ ಬಿಟ್ಟಿದ್ದೀನಿ, ಎಲ್ಲವನ್ನು ಬಿಟ್ಟು ನಾನು ಬಂದಿದ್ದೇನೆ. ಯಾಕೆ ನನ್ಗೆ ಈ ರೀತಿ ಪರಿಸ್ಥಿತಿ? ಯಾಕೆ ಈ ರೀತಿ ಹೋರಾಟ? ಯಾಕೆ ಈ ರೀತಿ ಕಣ್ಣೀರು? ಹೌದಾ ಅಲ್ವಾ? ಹಲ್ಲೆಲೂಯಾ. ಎಷ್ಟೋ ಬಾರಿ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಾಗ ನಾನು ತುಂಬಾ ಸಲ ಅನ್ಕೊಂಡ್ಬಿಟ್ಟಿದ್ದೀನಿ, ಬೇರೆ ಯಾಕಪ್ಪ ಈ ರೀತಿ, ಯಾಕೆ ಈ ರೀತಿ ಪರಿಸ್ಥಿತಿ ನೋಡಿದಾರೆ. ಇವಾಗ ಕಂಪ್ನಿ ಒಂದು ವಾರದ ಕಂಪ್ನಿ ಕ್ಲೋಸು. ಸಡನ್ ಕಾರನ್ನ ಸ್ವಲ್ಪ ಇದಕ್ಕೆ ಕಾರ್ ಕೆಟ್ಟೋಯ್ತು. ಕಾರ್ ಚೆನ್ನಾಗಿದ್ದ ಕಂಪ್ನಿ ಬ್ಲಾಕ್ ಆಯ್ತು, ಕಂಪ್ನಿ ಇದ್ದಾಗ ಕಾರ್ ಕೆಟ್ಟೋಯ್ತು. ಹಿಂಗೆ ಇವಾಗ ನೋಡ್ರೆ ಕಾರ್ ನಿಂತಿದೆ, ಕಂಪ್ನಿಲೂ ಕೆಲಸ ಬರ್ತಾ ಇಲ್ಲ. ಎಷ್ಟೋ ಬಾರಿ ದೇವ್ರ ಹತ್ರ ಪ್ರಶ್ನೆ ಮಾಡಿದ್ದುಂಟು, ದೇವ್ರೆ ಯಾಕೆ ಈ ರೀತಿ, ಯಾಕೆ ಈ ರೀತಿ? ಹಲ್ಲೆಲೂಯಾ. ಅಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ, ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ. ಇವತ್ತು ದೇವರ ಮಾತು, ದೇವರು ನಿಮ್ಮನ್ನ ಕರೆದಿದ್ದಾರೆ ಅಂದ್ರೆ ದೇವರ ಒಂದು ಉದ್ದೇಶ ಇಟ್ಟಿರುತ್ತೆ. ಹೌದಾ ಅಲ್ವಾ? ಹಲ್ಲೆಲೂಯಾ. ದೇವರು ಇವತ್ತು ಕರೆದಿರುವಾಗ ನಾವು ಅನ್ಕೊಂಬೋದು, ದೇವರೇ ನೀನು ಕರೆದಿರುವಾಗ ನನ್ನ ಕಷ್ಟ ಇದೆಯಪ್ಪ, ನನ್ನ ಕುಟುಂಬಗಳಿದೆ, ನನ್ನ ಮನೆ ಪರಿಸ್ಥಿತಿ ಇದೆ, ನನಗೆ ಇಂಥ ಕಾರ್ಯ ಇದೆ, ಈ ಥರ ಕಮಿಟ್ಮೆಂಟ್ ಇದೆ. ದೇವ್ರಿಗೆ ಎಲ್ಲವನ್ನೂ ಕರೆದಾತನು ನಂಬಿಗಸ್ತನು, ಆತನು ಇಂದು ಏನನ್ನು ಜೀವಿಸುವನಾಗಿದ್ದಾನೆ. ಇವತ್ತು ನಿನ್ನ ಪರಿಸ್ಥಿತಿಗಳ ಮಧ್ಯೆ ನೀನು ಬಿದ್ದಿರ್ಬೋದು, ಅಥವಾ ಕಣ್ಣೀರಿನಲ್ಲಿ ನಾವು ಬಿದ್ದಿರ್ಬೋದು, ಒಡ ಹುಟ್ಟಿದವು ನಮ್ಮ ನಿಂದಿಸುವಂತ ಪರಿಸ್ಥಿತಿ ನಾವು ಹೊಂದಿರ್ಬೋದು. ಆದರೆ ಕರೆದಾತನು ನಂಬಿಗಸ್ತನು. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಅವತ್ತು ಪ್ರಶ್ನೆ ಮಾಡ್ತಾರೆ ಪೇತ್ರ, ದೇವರೇ ಯೇಸಪ್ಪ ಎಲ್ಲವನ್ನ ಬಿಟ್ಟು ನಾನು ನಿನ್ನನ್ನು ಹಿಂಬಾಲಿಸಿದ್ದೆವು. ಅಲ್ಲಿ ಯೇಸು ಮುಂದೆ ಮಾತಾಡ್ತಾರೆ. ಮುಂದೆ ಓದೋಣ. ಓದಿ ಮುಂದೆ 29. ಯೇಸು ನಿಮಗೆ ಸತ್ಯವಾಗಿ ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವು ಸುವಾರ್ತೆಯ ನಿಮಿತ್ತವು ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವನು ಅವನಿಗೆ. ಒಂದು ನಿಮಿಷ. ಇಲ್ಲಿ ಯೇಸು ಸ್ವಾಮಿ ನಂಬದ ಮೇಲೆ ಏನಾಯ್ತು? ಹಲ್ಲೆಲೂಯಾ. ತಂದೆಯನ್ನಾಗಲಿ ಅಕ್ಕ ತಂಗಿರ ಮೊದಲು ಮನೆಯಲ್ಲೇ ನಿನ್ಗೆ ಹೋರಾಟ ಬರುತ್ತೆ. ಹಲ್ಲೆಲೂಯಾ. ಅನೇಕರು ಅನ್ಕೋತ, ದೇವ್ರೆ ನಾನು ಎಲ್ಲವನ್ನು ಬಿಟ್ಟು ಬಂದೆ, ನನ್ನ ಒಡ ಹುಟ್ಟಿದವರು ನನ್ನ ಜೊತೆ ಬರ್ತಾ ಇಲ್ಲ.
ಸ್ವಂತ ನನ್ನ ಗಂಡನ ದೂರ ತಳ್ತಾ ಇದ್ದಾನೆ, ನನ್ನ ತಾಯಿ ತಂದೆಯನ್ನ ದೂರ ತಳ್ತಾ ಇದ್ದಾರೆ, ಒಡ ಹುಟ್ಟಿದವ್ರನ್ನ ದೂರ ತಳ್ತಾ ಇದ್ದಾರೆ. ಪ್ರಿಯ ದೇವರ ಮಗುವೆ, ಯೇಸು ಸ್ವಾಮಿಗೆ ಒಡ ಹುಟ್ಟಿದವರು ದೂರ ತಳ್ಳಿರ್ಬೋದು, ಸ್ವಂತ ಸ್ಥಳದಲ್ಲಿ ಬೆಲೆ ಕೊಟ್ಟಿರ್ಬೋದು. ಇವತ್ತು ಯೇಸು ಸ್ವಾಮಿಗೆ ಬೆಲೆ ಕೊಡದಿರ್ಬೋದು, ನಿನಗೂ ಒಂದು ಬೆಲೆ ಕೊಡೋದಿಲ್ಲ. ಯಾಕಂದ್ರೆ ಕರೆದಾತನು ನಂಬಿಗಸ್ತನು. ಯೇಸು ಈ ಲೋಕದಲ್ಲಿ ಒಂದು ಅವಮಾನ, ನಿನಗೂ ಈ ಲೋಕದ ಅವಮಾನ ಉಂಟು. ಅನೇಕರು ಹೇಳ್ತಾರೆ ಯೇಸು ಸ್ವಾಮಿ ನಂಬಿಟ್ರೆ ಎಲ್ಲ ಸಲ ಹೋಗುತ್ತೆ, ಚರ್ಚಿಗೆ ಬಂದ್ಬಿಡ್ರಿ. ಅಲ್ಲಲ್ಯಾ, ಯೇಸು ಸ್ವಾಮಿ ನಂಬಿಟ್ರೆ ಎಲ್ಲ ನಿಮ್ಗೆ ಸೂಪರ್ ಆಗ್ಬಿಡ್ತೀಯ, ಇರೋ ಪರಿಸ್ಥಿತಿ ಹೊಂಟೋಗುತ್ತೆ. ಈ ಲೋಕದ ಬರುವ ಕಷ್ಟಗಳು ನಷ್ಟಗಳು ಎಲ್ಲ ಉಂಟು, ಆದ್ರೆ ನೀನು ಧೈರ್ಯದಿಂದಿರು. ಈ ಲೋಕವನ್ನು ಜಯಿಸಿದಾದ ನಮ್ಮ ಸಂಗಡ ಇದ್ದಾನೆ. ಆ ಕಷ್ಟಗಳ ಮಧ್ಯದಲ್ಲಿ ಕರೆದು ನಡೆಸೋನೊಬ್ಬನಿದ್ದಾನೆ. ಅನೇಕರು ನೋಡುವುದಾದ್ರೆ, ನ್ಯೂಸ್ ನೋಡುವುದಾದ್ರೆ, ಇನ್ನ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಿಷಯಗಳಿಗೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲೆಲ್ಲ ಗಂಡ ಏನೋ ಅಂದ ಅಂತ ಹೋಗಿ ಚಿಕನ್ ಮಾಡ್ಕೋದು, ಹೆಂಡತಿ ಏನೋ ಅಂದ್ಬಿಟ್ಟು ಗಂಡ ಚಿಕನ್ ಮಾಡ್ಕೊಳೋದು, ಈ ರೀತಿ ನೋಡಿದ್ರೆ ಲೋಕದಲ್ಲಿ ಅನೇಕರು ಆತ್ಮ ನಷ್ಟ ಪಡ್ತಾ ಇದ್ದಾರೆ. ಅಲ್ಲೆಲ್ಲ ಈ ಲೋಕದಲ್ಲಿ ಸ್ವಂತ ತಂದೆ ತಾಯಿ ಇದ್ರು ಸಹ ಇಲ್ಲದಂತ ಜೀವಿತ, ನನ್ನ ತಾಯಿ ಹಂಗನ್ಬಿಟ್ರು, ನನ್ನ ತಂದೆ ಹಿಂಗನ್ಬಿಟ್ರು, ಇನ್ನೂ ಕೆಲವರು ಇರ್ತಾರೆ ನನ್ನ ಮಕ್ಕಳು ಹಿಂಗನ್ಬಿಟ್ರು ಅಂದ್ಬಿಟ್ಟು ಗೋಳಾಡೋದುಂಟು. ಅಲ್ಲೆಲ್ಲ ಆದ್ರೆ ನನಗಾದ್ರೂ ನಿನಗಾದ್ರೂ ಕರ್ತನಾದ ಯೇಸು ಕ್ರಿಸ್ತನು ಒಡ ಹುಟ್ಟಿದವರು ನಿನ್ನ ಕೈ ಬಿಟ್ಟಿರಬಹುದು, ಬಂಧು ಮಿತ್ರರು ನಿನ್ನ ಕೈ ಬಿಟ್ಟಿರಬಹುದು. ನಿನ್ನ ಗೋಳಾಟದ ಸಮಯದಲ್ಲಿ, ನಿನ್ನ ಕಣ್ಣೀರಿನ ಸಮಯದಲ್ಲಿ, ನಿನ್ನ ವೇದನೆಯ ಸಮಯದಲ್ಲಿ, ಮಗನೇ ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರೆಂದು ಕರೆ ಹಿಡಿದು ನಡೆಸುವ ನನ್ನ ದೇವರಾಗಿದ್ದಾನೆ. ಅಲ್ಲೆಲ್ಲ ಇವತ್ತು ನೀನು ನಾನು ಇವತ್ತು ಇದುವರೆಗೂ ಜೀವಿಸಿದ್ದೇವೆ ಅಂದ್ರೆ ನನ್ನ ಕರ್ತನಾದ ಕೃಪೆ ಆಗಿದೆ. ಅಲ್ಲೆಲ್ಲ ಏನೋ ನನ್ನ ದೊಡ್ಡ ಶಕ್ತಿಯಿಂದ ದೊಡ್ಡ ಬಲದಿಂದ ಅಲ್ಲ, ದೇವರ ಕೃಪೆಯಿಂದಲೇ ನಾನು ಜೀವಿಸುತ್ತಿರೋದು. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲ ಇವತ್ತು ಹೊರಗಡೆ ಹೋಗೋರು ಆಚೆ ಬರೋ ಗ್ಯಾರಂಟಿ ಇಲ್ಲ. ಅಲ್ಲೆಲ್ಲ ಕಳೆದ ಕೇರಳಕ್ಕೆ ಪ್ರಯಾಣ ಹೋಗಿರ್ಬೇಕಾರೆ ಅಲ್ಲಿ ಹಿಂಗೆ ಹೋಗುವಾಗ ಬೆಟ್ಟ ಹಿಂಗೆ ಹೋಗಿ ತಿರ್ಕೊಳಕ್ಕೆ ಎಷ್ಟೋ ಜನ ಅಲ್ಲಿ ಎಡ್ಜಲ್ಲಿ ಗಾಡಿಗಳು ಆಕ್ಸಿಡೆಂಟ್ ಆಗಿದ್ದಾರೆ. ನಾನು ಮುಂದೆ ಹೋಗ್ತು ಸಡನ್ಗ ಅವರು ಅದು KL ಗಾಡಿನೇ, ಅವರು ತುಂಬ ಓಡಿಸಿರೋರೆ, ಅವ್ರು ಎಕ್ಸ್ಪೀರಿಯನ್ಸ್ ಹೋಗಿ ಸಡನ್ಗ ಆ ಎಡ್ಜಲ್ಲಿ ಅಲ್ಲ ಆ ಕಡೆ ಲಾರಿ ಟರ್ನಿಂಗ್ ಯೂಟ್ ಪಿಂಟ್ ಲಾರಿ ಬಂದು ಅವ್ರು ಸಡನ್ ಹಿಂಗೆ ಹೇಳ್ತಿದ್ದಾರೆ. ಆ ಜಾಗ ನೋಡ್ತಾ ದೇವರೇ ಸ್ತೋತ್ರಪ್ಪ, ಆ ಜಾಗ ನಾವಿದ್ದಿದ್ರೆ ಭಯ ಬಿಟ್ಟು ಸ್ವಲ್ಪ ಹಿಂಗೆ ಹೇಳ್ಬಿಟ್ಟು ಹಿಂಗೆ ಅಂದ್ರೆ ಪಾತಾಳ ಬೀಳಬೇಕಿತ್ತು. ಆ ರೀತಿಯಲ್ಲೇ ದೇವ್ರು ಕಾಪಾಡಿದ್ರೆ ಅಂತ ದೇವರ ಕೃಪೆ ಆಗಿದೆ. ಈ ಲೋಕದಲ್ಲಿ ಒಂದು ಪಕ್ಷ ನಮ್ಮನ್ನ ಎಲ್ಲರೂ ಬಿಟ್ಟಿರ್ಬೋದು, ಎಲ್ಲರೂ ದೂರ ತಳ್ಳಿರ್ಬೋದು, ಆದ್ರೆ ನಮ್ಮನ್ನು ಎಲ್ಲಾ ಪರಿಸ್ಥಿತಿಗಳನ್ನು ಕರೆದು ನಡೆಸಿದವನು ಒಬ್ಬನಿದ್ದಾನೆ. ಅಲ್ಲೆಲ್ಲ ಸೋತೋದಂತ ಸಮಯದಲ್ಲಿ ನಮ್ಮನ್ನು ಬಲಪಡಿಸಿದ ಒಬ್ಬನಿದ್ದಾನೆ. ಇವತ್ತು ನಾನು ದೇವರ ಮಾತು ಕಿವಿ ಕೊಡುವುದೇ ಆದ್ರೆ ನನ್ನ ವಿಷಯದ ಮೇಲೆ ಕಾರ್ಯ ನಡೆಸುವುದು ಒಬ್ಬನಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಕರೆದಾತನು ನಂಬಿಗಸ್ತನು. ಅವನು ಹೇಳ್ತಾನೆ ಪೇತ್ರನ, ಯೇಸುವೇ ನಾವು ಎಲ್ಲವನ್ನ ಬಿಟ್ಟು, ತಂದೆ ತಾಯಿಗಳನ್ನ ಬಿಟ್ಟು, ಬಂಧು ಮಿತ್ರರನ್ನ ಬಿಟ್ಟು, ಎಲ್ಲವನ್ನ ಬಿಟ್ಟು ಇವತ್ತು ನಿನ್ನನ್ನು ನಾವು ಹಿಂಬಾಲಿಸ್ತಾ ಇದ್ದೇವೆ. ಅಲ್ಲೆಲ್ಲ ಪ್ರತಿಫಲ ಉಂಟು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಒಳ ಹುಟ್ಟಿದವರು ನಮ್ಮನ್ನ ದೂರ ತಳ್ಳಿ ನಾವು ಜೀವಿಸ್ತಿರ್ಬೋದು, ಎಲ್ಲೋ ದೂರದಲ್ಲಿ ನಾವು ಜೀವಿಸ್ತಿರ್ಬೋದು, ಎಲ್ಲ ಯಾರು ಇಲ್ಲದಂತ ಪರಿಸ್ಥಿತಿ ನಾವು ಜೀವಿಸ್ತಿರ್ಬೋದು, ಆದ್ರೆ ನಿನಗೆ ಒಂದು ಪ್ರತಿಫಲ ಉಂಟು. ಎಷ್ಟು ಜನ ನಂಬ್ತೀರಾ? ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮ ಸಂಗಡ ಇದ್ದಾನೆ. ಆತ ನನ್ನ ಕರೆದು ನಡೆಸ್ತಾನೆ, ನನ್ನ ಬಲಪಡಿಸ್ತಾನೆ. ಇವತ್ತು ಸೋತೋದ ಪರಿಸ್ಥಿತಿ ಇರ್ಬೋದು, ನನ್ನನ್ನು ಬಲಪಡಿಸುವ ನನ್ನ ಸಂಗಡ ಇದ್ದಾನೆ. ಅಲ್ಲೆಲ್ಲೂಯಾ. ಹೆಚ್ಚಳ ಹೇಳಕ್ಕೆ ಸಾಧ್ಯ. ಇವತ್ತು ನನ್ನನ್ನು ಯಾರೇ ಏನೇ ಅನ್ಬೋದು, ಯಾರೇ ನನ್ನ ಕೈ ಬಿಟ್ಟಿರ್ಬೋದು, ಆದ್ರೆ ನನ್ನ ಸಂಗಡ ಇರುವವನು ಈ ಲೋಕವನ್ನು ಉಂಟು ಮಾಡ್ತಾ ದೇವರಾಗಿದ್ದಾನೆ. ಅಲ್ಲೆಲ್ಲೂಯಾ. ಮುಂದೆ ಓದಿ ಬ್ರದರ್. ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿಯು, ಮಕ್ಕಳು, ಭೂಮಿ, ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ. ಏನ್ ಹೇಳ್ತಿದ್ರೆ 100ರಷ್ಟು ಹಿಂಸೆ ಸಿಕ್ಕೇ ಸಿಗುತ್ತೆ. ಯಾರೋ ಹೇಳ್ತಾರೆ ಚರ್ಚ್ಗೆ ಹೋಗ್ಬಿಟ್ರೆ ಹಿಂಸೆನೇ ಇಲ್ಲ ಅಂತ, ಯಾರೋ ಹೇಳ್ಬಿಟ್ರು ಚರ್ಚ್ಗೆ ಹೋಗ್ಬಿಟ್ರೆ ಭಿಕ್ಷಾಟ ಆಗ್ಬಿಡ್ತಾರೆ ನೈಟೇ ಅಂತ. ಅಲ್ಲೆಲ್ಲ ಇಲ್ಲ ಅಂತಿದೆ 100ರಷ್ಟು ಹಿಂಸೆಗಳಿದೆ. ಅಲ್ಲೆಲ್ಲ ಆದ್ರೆ ಹಿಂಸೆಗಳ ಮಧ್ಯದಲ್ಲಿ ನಮ್ಮನ್ನ ನಡೆಸುವನೊಬ್ಬನಿದ್ದಾನೆ, ಹಿಂಸೆಗಳ ಮಧ್ಯದಲ್ಲಿ ನಮ್ಮನ್ನ ಸಂತೈಸುವನೊಬ್ಬನಿದ್ದಾನೆ, ಹಿಂಸೆಗಳ ಮಧ್ಯದಲ್ಲಿ ಬೀಳದಂತೆ ಕರ ಹಿಡಿದು ನಡೆಸುವನೊಬ್ಬನಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸುವಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ಹಿಂಸೆ ಇರ್ಬೋದು, ಇವತ್ತು ಕಣ್ಣೀರು ಇರ್ಬೋದು, ಅದ್ರ ಮಧ್ಯದಲ್ಲಿ ಬಿದ್ದೋಕೆ ಪರ್ಮಿಷನ್ ಇಲ್ಲ. ಅಲ್ಲೆಲ್ಲೂಯಾ. ಕರೆದಾತನು ನಂಬಿಗಸ್ತನು. ಆದ್ರೆ ಈಗಿನ ದಿನದಲ್ಲಿ ಏನಾಗಿದೆ, ಅನೇಕರು ಹಿಂಜಾರಿ ಹೋಗ್ತಾ ಇದ್ದಾರೆ. ಈ ಒಂದು ಅಂತ್ಯದಿಂದ ನೋಡುವುದಾದ್ರೆ ಪ್ರಿಯ ದೇವರ ಮಗುವೆ, ನಿನಗಿರುವುದರಲ್ಲಿ ವಾಕ್ಯವನ್ನು ಬಲವಾಗಿ ಹಿಡಿದುಕೊಳ್ಬೇಕು. ಅನೇಕ
ಅನೇಕರು ಯೇಸು ಸ್ವಾಮಿ ಹುಡುಕ್ತಾ ಇದ್ದಾರೆ, ನಂಬಿಗಸ್ತರು ಈ ಭೂಮಿ ಮೇಲೆ ಯಾರಿದ್ದಾರೆ? ನಾನು ಈ ಭೂಮಿ ಮೇಲೆ ನಂಬಿಗಸ್ತರು ಯಾರು ಕಾಣ್ತಿಲ್ಲ. ಅದನ್ನ ಒಂದು ವಾಕ್ಯ ನೋಡೋಣ, 2 ಪೂರ್ವಕಾಲ ವೃತ್ತ ಅಂತ 16:9 ವಾಕ್ಯ. 16ನೇ 9ನೇ ವಾಕ್ಯ. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿ ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ. ಒಂದು ನಿಮಿಷ, ಇವತ್ತು ಯಥಾರ್ಥವಾದ ಮನಸ್ಸು ನಮ್ಮಲ್ಲಿದೆ, ನಾವು ಪರಿಶೋಧನೆ ಮಾಡಬೇಕು. ಇವತ್ತು ನಾವು ಸಭೆಗೆ ಯಾವ ರೀತಿ ಬಂದಿದ್ದೇವೆ ಮುಖ್ಯವಲ್ಲ, ಇವತ್ತು ಯಥಾರ್ಥವಾದ ಮನಸ್ಸು ನಮಗೆ ಬರಬೇಕು. ಅಲ್ಲೆಲ್ಲೂಯಾ. ಭೂಮಿ ಮೇಲೆ ಬೂದ್ಗಾಕ್ ಹಾಕೊಂಡು ದೇವ್ರು ನೋಡ್ತಾ ಇದ್ದಾರೆ. ತನ್ನ ಭೂಮಿ ಮೇಲೆ ಯಾರಾದ್ರೂ ಯಥಾರ್ಥ ಮನಸ್ಸುಳ್ಳವರು ಇದ್ದಾರಾ? ದೇವರು ಇವತ್ತು ನಿನ್ನ ರಕ್ಷಣೆಗಾಗಿ ಹುಡುಕ್ತಾ ಇದ್ದಾರೆ, ನಿನ್ನನ್ನು ಬಿಡಿಸುವುದಕ್ಕಾಗಿ ಹುಡುಕ್ತಾ ಇದ್ದಾರೆ, ಶತ್ರುವಿನ ಬಂಧನದಿಂದ ನಿನ್ನ ಬಿಡಿಸುವುದಕ್ಕಾಗಿ ಹುಡುಕ್ತಾ ಇದ್ದಾರೆ. ಅನೇಕರು ಏನ್ ಮಾಡ್ತಾರೆ ಗೊತ್ತಾ? ಸಭೆಗೆ ಬರ್ತಾರೆ, ಓ ಭಾಷೆ ಸ್ತೋತ್ರ, ಆಚೆ ಹೋಗುವಾಗ ಬೇಡವಾದ ಕಾರ್ಯಗಳು ಕೈ ಹಾಕೊಂಡು ಬೇಡವಾದ ವಿಷಯಗಳಿಗೆ ಕೈ ಹಾಕಿ ಪಾಲುಗಾರರಾಗಿ ದೇವರ ದೃಷ್ಟಿಯಲ್ಲಿ ತಪ್ಪಿಗಸ್ತರಾಗ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಕೊಟ್ಟಿರುವಂತ ಬಾಯಿ ದೇವರನ್ನ ಸ್ತುತಿಸುವುದಕ್ಕೆ, ಹಲ್ಲೆಲೂಯಾ. ಇನ್ನೊಬ್ಬರನ್ನ ಶಪಿಸಿ ಬೇಡವಾದದ್ದು ಬಾಯಲ್ಲಿ ಹಾಕೊಂಡು ನಿನ್ನ ಶರೀರವನ್ನ ನೀನು ಹಾಳು ಮಾಡಿಕೊಂಡು ದೇವರ ದೃಷ್ಟಿಯಲ್ಲಿ ನೀವೇ ಲೆಕ್ಕ ಕೊಡ್ಬೇಕು ಹೊರತು ಬೇರೆಯವ್ರು ಬಂದು ಕೊಡೋದಿಲ್ಲ. ಅಲ್ಲೆಲ್ಲ ಇನ್ನ ಪ್ರೇರೇಪಿಸ್ತಾರೆ ಯಾರು? ಸ್ನೇಹಿತರು. ಒಂದ್ ಸ್ವಲ್ಪ ತನ ಏನಾಗಲ್ಲ, ಸ್ವಲ್ಪ ಜ್ಯೂಸ್ ಬಾಯಿಗೆ ಹಾಕೊಂಡ್ಬಿಡು, ಸ್ವಲ್ಪ ಬಾಯಲ್ಲಿ ಹಾಕೊಂಡು ನಗದ್ಬಿಡು. ಅಲ್ಲೆಲ್ಲಯ್ಯ, ಇವತ್ತು ನಮ್ಮನ್ನ ಪರಿಶೋಧನೆ ಮಾಡಬೇಕು. ನಿನ್ನ ಶರೀರ ದೇವರ ಆಲಯವಾಗಿದೆ. ನಿನ್ನ ಶರೀರ ದೇವರ ಆಲಯ ಆಗಿರುವಾಗ ನಿನ್ನಲ್ಲಿ ದೇವರ ಆತ್ಮನಿದ್ದಾನೆ. ನಿನ್ನಲ್ಲಿರುವಂತ ಆತ್ಮ ಅದು ನಿನ್ನದಲ್ಲ, ಅದು ದೇವರ ಆತ್ಮ. ಅದು ತಿಳುವಳಿಕೆ ಇವತ್ತು ನಮ್ಗಿರ್ಬೇಕು. ಹಲ್ಲೆಲೂಯಾ. ಇದರ ಮಧ್ಯದಲ್ಲಿ ಯಾರಾದ್ರೂ ಅಯೋಗ್ಯತನ ಕೈ ಹಾಕಿ ಒಂದು ಪರಿಶುದ್ಧವಾದ ಕರ್ತನ ಮೇಲೆ ಕೈ ಹಾಕುವುದಾದ್ರೆ ಇವತ್ತು ನಾವು ಎಚ್ಚರ ಪಡಬೇಕು. ಏನಾದ್ರೂ ತಪ್ಪಾಗಿ ಪಾಲುಗಾರರಾಗಿರುವುದಾದ್ರೆ ನಿನ್ನ ಆತ್ಮಕ್ಕೆ ನೀನೇ ಹೊಣೆ. ಇವತ್ತು ದೇವರೇ ನಾನೆಲ್ಲ ಮಾಡಿ ಹೆಂಗ ಮಾಡಿ ಎಲ್ಲ ಸರಿ ಮಾಡ್ಕೊಂಡಿದ್ದೇನೆ, ಆದ್ರೆ ದೇವರನ್ನ ಬಿಡುಗಡೆ ಕೊಟ್ಟಿಲ್ಲ ಅಂತ ನೀವು ಗೋರ್ಗೋದಲ್ಲ. ಹಲ್ಲೆಲೂಯಾ. ಅನೇಕರು ಬಂದೀಗ ಕರ್ತನ ಮೇಲೆ ಕೈ ಹಾಕಿ ಪಾಪದಿಂದ ಮಾಡಿ ಕೈ ಹಾಕ್ರೆ ಏನಾಗ್ತಾರೆ? ಅಯೋಗ್ಯರಾಗ್ತಾರೆ, ಅನಾರೋಗ್ಯರಾಗ್ತಾರೆ. ಇವತ್ತು ನಮ್ಮನ್ನ ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನ ಕಳೆದಿರುವಾಗ ಪಾಪದಿಂದ ಬಿಡಿಸಿದ್ದಾನಲ್ವಾ, ರೋಗದಿಂದ ಬಿಡಿಸಿದ್ದಾನಲ್ವಾ, ಮಾಟ ಮಂತ್ರದಿಂದ ಬಿಡಿಸಿದ್ದಾನಲ್ವಾ. ನೀನು ಇನ್ನೂ ಆ ಗುಂಗಲೇ ಕೂತಿದ್ರು ಅಲ್ಲೇ ಕೂತಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಮ್ಗೆ ಯಾವುದೇ ಸ್ಥಿತಿಯಲ್ಲಿ ಇರ್ಬೋದು, ಇವತ್ತು ಕರೆದಾತ ನಿನ್ನ ಸಂಗಡ ಇದ್ದಾನೆ. ಭೂಮಿಯಲ್ಲಿ ಲೋಕದಲ್ಲಿ ಯಥಾರ್ಥ ಮನಸ್ಸುಳ್ಳವರು ಯಾರಾದ್ರೂ ಇದ್ದಾರೋ? ಯಾಕಂದ್ರೆ ಇವತ್ತು ಅವ್ರಿಗೆ ರಕ್ಷಣೆ ಉಂಟು, ಇವತ್ತು ಅವ್ರಿಗೆ ಬಿಡುಗಡೆ ಉಂಟು. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಆ ವಾಕ್ಯವನ್ನು ಇನ್ನೊಂದ್ಸಲಿ, ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿ. ಒಂದು ಕಡೆ ಅಂತ ಬಿಡಿದ್ರೆ ಚೆಲ್ಲಗಟ್ಟ ಅಂತಿದ್ಯಾ? ಹಲ್ಲೆಲೂಯಾ. ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲ ಬ್ರದರ್, ನಮ್ಮ ಮನೆಗೆ ಬಂದಿಲ್ಲ ದೇವರು, ಪಕ್ಕದ ಮನೆ ಕಡೆ ನೋಡ್ಕೊಂಡೋಗ್ಬಿಟ್ರು. ಇಲ್ಲ, ಪಾಶ್ಚಿಮ ಮನೆ ಮಾತ್ರ ನೋಡ್ತಾರೆ. ಪಾಶ್ಚಿಮ ಮನೆ ದಿನೇ ದಿನೇ ಅಭಿವೃದ್ಧಿ ಆಗ್ತಿದೆ, ನಮ್ಮ ಮನೆಗೆ ಯಾಕೋ ಅಭಿವೃದ್ಧಿ ಆಗ್ತಿಲ್ಲ. ಹಲ್ಲೆಲೂಯಾ. ದೇವರು ಒಂದು ಕಡೆ ನೋಡೋನಲ್ಲ. ಹಲ್ಲೆಲೂಯಾ. ಪ್ರತಿಯೊಂದು ವ್ಯಕ್ತಿಗೂ ಇಬ್ರು ದೇವದೂತರು ಇಟ್ಟಿರ್ತಾರೆ. ಇದು ನಮ್ಮ ಬೈಬಲ್ ಕಾಲೇಜಲ್ಲಿ ಕೊಟ್ಟಿದ್ದು. ಒಬ್ಬ ವ್ಯಕ್ತಿ ಇರುವಾಗ ಹಿಂದೆ ದೇವದೂತರು ಅವನ್ ಏನ್ ಮಾಡ್ತಾವನೆ ಹೆಂಗೆ ಪ್ರತಿಯೊಂದು ಬರ್ಕಣಕ್ಕೆ ದೇವದೂತರು ಇಟ್ಟಿರ್ತಾರೆ. ಹಲ್ಲೆಲೂಯಾ. ನಾನು ಕಳೆದ ಬಾರಿ ಹೇಳಿದೆ, ಬೆಂಕಿ ಕಣ್ಮುಚ್ಕೊಂಡು ಹಾಲು ಕುಡಿತಾರೆ, ಅಕ್ಕಪಕ್ಕ ಯಾರು ನೋಡ್ತಿಲ್ಲ ಅಂತೆಲ್ಲ. ಮನೇಲಿ ಬಾಕ್ಲ ಹಾಕೊಂಡು ಯಾರು ನೋಡ್ತಿಲ್ಲ, ಏನೋ ನೋಡೋಣ ಒಂದ್ ಸ್ವಲ್ಪ ತಪ್ಪಾರು ಪರಲ್ಲ, ಯಾರು ನೋಡ್ತಿಲ್ಲ. ದೇವದೂತರು ನೋಡ್ತಾ ಇದ್ದಾರೆ. ನಿನಗಾಗಿ ನೀನು ಏನ್ ಮಾಡ್ತಿದ್ಯಾ ಪ್ರತಿಯೊಂದು ವಿಷಯಗಳು ಸಹ ಬರ್ಕೊಂತಾ ಇದ್ದಾನೆ. ಓ ಮಗನೇ ತಪ್ಪು ಮಾಡ್ತಿದ್ಯಾ, ಮಾಡು. ಕಡೆಯ ದಿನದಲ್ಲಿ ಅವೆಲ್ಲವೂ ದೇವ್ರ ಮುಂದೆ ಎತ್ತಿಕೊಂಡ್ಬಿಡ್ತದೆ. ಹಲ್ಲೆಲೂಯಾ. ಇವತ್ತು ದೇವರು ನಮ್ಮನ್ನ ಕರೆದಿರುವಾಗ ಆತನ ಶಬ್ದಕ್ಕೆ ನಾವು ಕಿವಿಗೊಡುವುದೇ ಆದರೆ ನಮ್ಗೊಂದು ಬಿಡುಗಡೆ ಉಂಟು, ನಮ್ಗೊಂದು ರಕ್ಷಣೆ ಉಂಟು, ನಮ್ಗೊಂದು ನಿತ್ಯ ಜೀವ ಉಂಟು. ಎಷ್ಟು ಜನ ನಂಬ್ತೀರಾ? ಇವತ್ತು ಕರೆದಾತನು ನಂಬಿಗಸ್ತನು. ಹಲ್ಲೆಲೂಯಾ. ಅದಕ್ಕಾಗಿ ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ತನ್ನ ದೃಷ್ಟಿಯನ್ನು ಪ್ರಸರಿಸ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಯಾಕಂದ್ರೆ ಇದು ವಾಕ್ಯ ಇಲ್ಲೇ ಇರಲಿ. ಇವಾಗ ಬನ್ನಿ, ಮಾರ್ಕ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 31 ಓದಿಬಿಟ್ಟು. ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ,
ತಾಯಿ ಮಕ್ಕಳು ಭೂಮಿ ಇವೆಲ್ಲವೂ ಹಿಂಸೆಗಳು ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಗುತ್ತವೆ ಮತ್ತು ಪಾಂಡಿಲಿಯ ಮುಂದಣ ಲೋಕದಲ್ಲಿ ಹಲ್ಲೆಲೂಯಾ. ಈ ವಾಕ್ಯಕ್ಕಾಗಿ ಸ್ತೋತ್ರ. ಮುಂದಣ ಲೋಕದಲ್ಲಿ ನಿತ್ಯ ಜೀವ. ಕೆಲವರು ಡೌಟು, ಅಲ್ಲೆಲ್ಲ ಇಲ್ಲ ಇದ್ದೀರಾ? ನಿತ್ಯ ಜೀವ ನಿಮ್ಗೆ ಇರುತ್ತಾ? ಇನ್ನೂರು ಕೆಲವು ಡೌಟು. ಅಲ್ಲೆಲಿಯಾ. ಹೌದು. ಈಗಿನ ಕಾಲದಲ್ಲಿ ಎಷ್ಟೇ ಕಷ್ಟ ಇರ್ಬೋದು, ಎಷ್ಟೇ ಹೋರಾಟ ಇರ್ಬೋದು, ಎಷ್ಟೇ ಕಣ್ಣೀರು ಇರ್ಬೋದು, ನಿನಗೆ ನಿತ್ಯ ಜೀವ ಇದೆ. ಅಲ್ಲೆಲಿಯಾ. ಆದ್ರೆ ಬಹು ಮಂದಿ ಈಗ ಓದಿ ಮುಂದೆ 33ನೇ ವಾಕ್ಯ. ಆದರೆ ಬಹು ಮಂದಿ ಮೊದಲಿನವರು ಕಡೆಯವರಾಗುವರು ಮೊದಲಿನವರಾಗುವರು ಎಂದು ಹೇಳಿದನು. ಅಲ್ಲೆಲಿಯಾ. ಅವರು ನಂಗಿನ 15 ವರ್ಷ ಆಯ್ತು ರಕ್ಷಣೆ ಒಂದು. ಇವತ್ತೇನಾದ್ರು ಹಿಂಜಾರಿ ಸಭೆಗೆ ಓಡ್ತಾ ಇದ್ದಾರೆ. ಅಲ್ಲೆಲಿಯಾ. ಅವರೆಲ್ಲ ಏನಂತಾರೆ? ಅಲೆಮಾರಿ ಜೀವನ ಅಂದ್ರೆ ಇವತ್ತು ಇಲ್ಲಿ ಟೆಂಟ್ ಹಾಕೊಂಡು ಇಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಇನ್ನು ಸ್ವಲ್ಪ ಕೈನ ಪರಿಸ್ಥಿತಿ ಬಂದ್ರೆ ಹಂಗೆ ಇದಕ್ಕೆ ಹೋಗ್ಬಿಡ್ತಾರೆ, ಅದಕ್ಕೆ ದೊಡ್ಡ ಬಸ್ಸಿಗೆ ಹೋಗ್ಬಿಡ್ತಾರೆ, ಹಂಗೆ ರಾಜಾಜಿನವ್ರಿಗೆ ಹೋಗ್ಬಿಡ್ತಾರೆ, ಹಂಗೆ ಕೆಂಗೇರಿಗೆ ಹೋಗ್ತಾರೆ. ಸ್ವಲ್ಪ ದಿವಸ ಟೆಂಟ್ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಟೆಂಟ್ ಹಾಕೊಂಡು ಆಡ್ತಾ ಇರ್ತಾರೆ. ಅವ್ರನ್ನ ಹೇಳ್ತಾರೆ ಅಲೆಮಾರಿ ಜೀವನ. ಅಲ್ಲೆಲ್ಲ ಇನ್ನು ಕೆಲವರು ಇಲ್ಲಪ್ಪ ಈ ಬರ್ತಾರೆ ಫಸ್ಟ್ ದಿವಸ ಮನೇಲಿ ಚೆಸ್ಟ್ ಮಾಡ್ತಾ ಆರಾಧನೆ ಮಾಡ್ತಾರಲ್ಲ, ಸ್ವಲ್ಪ ಗೋಪುರ ಕಡೆ ಹೋಗೋಣ ಅಂತ ಅಲ್ಲಿ ಹೋಗ್ತಾರೆ. ಅಲ್ಲಿ ಸ್ವಲ್ಪ ವಾಕ್ಯನ ಬೇರೆ ಕಡೆ ಉಂಟು, ನನ್ಗೆ ಏನು ಸೆಟ್ ಆಯ್ತು, ಇನ್ನೊಂದು ಕಡೆ ಹೋಗೋಣ. ಅದು ಸೆಟ್ ಆಯ್ತಿಲ್ಲ, ಇನ್ನೊಂದು ಕಡೆ. ಅವಾಗ ಏನಾಗುತ್ತೆ, ಅವ್ರ ಜೀವನದಲ್ಲಿ ಒಂದು ಸ್ಥಿರತೆ ಇಲ್ಲ. ಅಲ್ಲೆಲ್ಲ ಆ ಸಭೆಗೆ ಹೋಗುವಂತ ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ಲದೆ ಬರುವಂತ ವಿಷಯದಲ್ಲಿ ಎಲ್ಲಿ ನಿಲ್ತಾರ ಅವರು? ಅಲ್ಲೆಲಿಯಾ. ಇವತ್ತು ನಿನ್ನ ವಿಷಯದಲ್ಲಿ, ನಿನ್ನ ಜೀವಿತದಲ್ಲಿ ಕೆಲವು ಕಾರ್ಯ ಹೋರಾಟಗಳು ಎದುರುಗಡೆ ಬರುವಾಗ ನೀನು ಸ್ಥಿರವಾಗಿ ನಿಲ್ಲಬೇಕು. ಯಾಕಂದ್ರೆ ಕರೆದಾತನು ನಂಬಿಗಸ್ತನು. ಅದರ ಮಧ್ಯದಲ್ಲಿ ಎಂತ ಹೋರಾಟಗಳು ಬರ್ಬೋದು, ಎಂತ ಪರಿಸ್ಥಿತಿ ಬರ್ಬೋದು, ಬಿದ್ದೋಕೆ ಅನುಮತಿ ಕೊಡೋದಿಲ್ಲ. ಅಲ್ಲೆಲಿಯಾ. ಕರ ಹಿಡಿದು ನಡೆಸ್ತಾನೆ. ಇವತ್ತು ಏನು ಸಿಕ್ಕಿಲ್ಲ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟ. ಯಾರು? ಪೇತ್ರ. ರಾತ್ರಿ ನಾವು ಸಹ ಎಷ್ಟೋ ಸಲ ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಓಲೋಬರ್ ಮಾಡೋದೇನೋ ಏನ್ ಮಾಡೋದೇನೋ, ಎಷ್ಟೋ ಬಾರಿ ಏನು ಆಗಿಲ್ಲ ಅದು ಬಿಸ್ನೆಸ್ ವಾಪಸ್ ಬಂದ್ಬಿಟ್ಟಿದ್ದೀನಿ. ರಾತ್ರಿ ಕುತ್ಕೊಂಡು ಅಷ್ಟು ಹೊತ್ತು ಕುತ್ಕೊಂಡು ಎಷ್ಟೋ ಸಲ ನಾನು ಇಲ್ಲಿ ದೊಮ್ಲೂರಿಂದ ಬಂದೀನಿ. ಮೊನ್ನೆ ರೀಸೆಂಟಾಗಿ ಅಲ್ಲಿ ಕೂತೀನಿ, ಏನು ಡ್ಯೂಟಿನೇ ಬೀಳ್ತಾನೆ, ಬೇಜಾರಾಗ್ಬಿಟ್ಟು ಬೆಳಿಗ್ಗೆ ಬರೀ ಕೆಲಸ ಹಾಕ್ಬಿಟ್ಟು ಈ ಕಡೆ ಕೆಲಸ ಮಾಡಲು ಅಲ್ಲಿ ಮಾಡಲು ಇಲ್ಲಿ ಮಾಡಲು ಇದ್ದೇ ಇಲ್ಲ. ವಾಪಸ್ ದೂರದಿಂದ ಬರೋದು. ಇಂಥ ರಾತ್ರೆಲ್ಲ ಪ್ರಯಾಸ ಪಟ್ಟು ಏನು ಸಿಗಲಿಲ್ಲ. ಅಲ್ಲೆಲಿಯಾ. ಇವತ್ತಿದ್ರ ಮಧ್ಯದಲ್ಲಿ ಅನೇಕರು ಪ್ರಯಾಸ ಯಾವ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ, ಬಿಡುಗಡೆ ವಿಷಯದಲ್ಲಿ ಪ್ರಯಾಸ ಪಡ್ತಿರ್ಬೋದು. ಆದ್ರೆ ಆ ಒಂದು ಪೇತ್ರನ ಬೋಟಲ್ಲಿ ಯೇಸು ಸ್ವಾಮಿ ಇದ್ದಾರೆ, ಮರಿಬೇಡ್ರಿ. ನಿನ್ನ ಕುಟುಂಬದಲ್ಲಿ, ನಿನ್ನ ಪ್ರಯಾಣದಲ್ಲಿ, ನಿನ್ನ ಕುಟುಂಬದ ಜೀವಿತದಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ಮರಿಬೇಡ್ರಿ. ಇವತ್ತು ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಇರೋದನ್ನ ನೀವು ಮರ್ತ್ಬಿಟ್ಟು ನೀವು ಮಾನಸಿಕವಾಗಿ ಕಾರ್ಯ ಮಾಡ್ತಾ ಇದ್ರ. ಅಲ್ಲೆಲ್ಲ ಅದಕ್ಕೆ ದೇವರು ಕರೆದಿರುವಾಗ ದೇವರ ಮಾತು ನೀನು ಕೇಳುವುದೇ. ಆದರೆ ಪರಿಸ್ಥಿತಿಗಳು ನೀನು ನೋಡೋದಿಲ್ಲ, ಕಣ್ಣೀರಿನ ಅವಸ್ಥೆ ನೀನು ನೋಡೋದಿಲ್ಲ. ಅದರ ಮಧ್ಯದಲ್ಲಿ ಯೇಸುನ ನೋಡ್ತೀಯ ನೀನು, ಅದರ ಮಧ್ಯದಲ್ಲಿ ನಡೆಸುವನು ನೀನು ನೋಡ್ತೀಯ. ಅಲ್ಲೆಲಿಯಾ. ಅದಕ್ಕಾಗಿ ಅನೇಕರು ಬಹುಮಂದಿ ಕಡೆಯವರು ಮೊದಲಿನವರಾಗುವರು. ಈ ಒಂದು ಸ್ಥಿತಿ ಇವಾಗ ಬಂದ್ಬಿಟ್ಟಿದೆ. ಅದಕ್ಕಾಗಿ ಇವಾಗ ಬನ್ನಿ 1-2 ಪೂರ್ವಕಾಲ ಇರ್ತಂತ ಯೆಹೋವನು ಭೂಲೋಕದಲ್ಲಿ ಎಲ್ಲಾ ಭೂಮಿ ಎಲ್ಲಾ ಕಡೆಯಲ್ಲಿ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಇವತ್ತು ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ದೇವರ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಇವತ್ತು ದೇವರ ಪ್ರತಾಪ ನಿನ್ನ ಕುಟುಂಬದ ಮೇಲೆ, ನಿನ್ನ ಜೀವಿತದ ಮೇಲೆ, ನಿನ್ನ ಕೆಲಸದ ಕಾರ್ಯಗಳ ಮೇಲೆ ಶತ್ರುವಾದನು ಯಾವ ರೀತಿ ಹಿಡಿದಿಟ್ಟಿರ್ಬೋದು, ದೇವರ ಪ್ರತಾಪ ಹೊರಡುವಾಗ ಇಲ್ಲಿ ಬಿಡುಗಡೆ ಉಂಟು. ಅಲ್ಲೆಲೂಯಾ. ಅನೇಕರ ಗೊತ್ತರ ದೇವರೇ ನನಗೆ ಯಾಕೆ ಈ ರೀತಿ, ಎಲ್ಲವನ್ನು ಬಿಟ್ಟು ನಾನು ಬಂದೆ, ಒಡ ಹುಟ್ಟಿದವ್ರನ್ನ ಬಿಟ್ಟು ಬಂದೆ. ಇವತ್ತು ನನಗೆ ಯಾಕೆ ಕಣ್ಣೀರು, ಇವತ್ತು ನನಗೆ ಯಾಕೆ ಹೊಟ್ಟೆ ನೋವು, ನನಗೆ ಯಾಕೆ ಹೋರಾಟ, ನನಗೆ ಯಾಕೆ ಅನಾರೋಗ್ಯ. ಇವತ್ತು ದೇವರು ಯಥಾರ್ಥ ಮನಸ್ಸುಳ್ಳವರು ಹುಡುಕ್ತಾ ಇದ್ದಾನೆ. ನೀನು ಹೊರಗೊಂದು ನಡ್ಕೊಂಡಿದ್ರೆ ಅಲ್ಲಿ ಏನು ಕಾರ್ಯ ನಡೆಯೋದಿಲ್ಲ. ಇವತ್ತು ಒಂದೇ ಒಂದು ಜೀವಿತ, ಅದು ಕ್ರಿಸ್ತನ ಜೀವಿತವಾಗಿದೆ. ಅಲ್ಲೆಲೂಯಾ. ಇವತ್ತು ಯಥಾರ್ಥವಾದ ಮನಸ್ಸು ನಿನ್ನಲ್ಲಿರುವುದೇ ಆದ್ರೆ ಇವತ್ತು ಬಿಡುಗಡೆ ಖಂಡಿತ. ಯಥಾರ್ಥವಾದ ಹೃದಯ ನಿನ್ನಲ್ಲಿರುವುದೇ ಆದ್ರೆ ಬಿಡುಗಡೆ ಖಂಡಿತ. ಅಲ್ಲೆಲೂಯಾ. ದೇವರು ಹೇಳುವಾಗ ಒಂದೇ ಒಂದು ಮಾತಿಗೆ ಬೋಟ್ ಆಳವಾದ ಸ್ಥಳಕ್ಕೆ ತಗೊಂಡೋಗುತ್ತಾ ಪೇತ್ರನಿಗೆ ಹೇಳಿದ್ರು.
ಅವನೇನ್ ಮಾಡ್ದ ಅವಾಗಿಂದ ಬೋಟ್ ನಿಮ್ಗೆಲ್ಲ ಹೇಳಿ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಅವಾಗಿಂದ ಮೀನು ಹಿಡಿಯೋರು, ಎಲ್ಲಿ ಮೀನು ಸಿಗುತ್ತೆ ಏನೋ ಎಲ್ಲ ಗೊತ್ತು, ಹೌದಲ್ವಾ? ಆದ್ರೂ ಸಹ ಅವ್ನು ಕೌಂಟ್ರ್ ಕೊಟ್ನ. ಅಲ್ಲಲ್ಲಿ ನಾನು ಆಗಿದ್ರೆ ಎಸಪ್ಪ ರಾತ್ರಿ ಎಲ್ಲ ಮಾಡ್ದೆ, ಸುಮ್ಮನೆ ನಿದ್ದೆ ಬರ್ಬೇಕು. ಅಲ್ಲಲ್ಲಿಯ ಅಲ್ಲಿ ಬೇಡ ಎಸಪ್ಪ, ಆಳ ಇದೆ ಅಲ್ಲೋ ಮತ್ತೆ ಬರೋಷ್ಟು ಕಿಲೋಮೀಟರ್ ನಿದ್ದೆ ಬಂದಿದ್ದು ಮಾಡ್ಕೊಂತೀನಿ, ನಾಳೆ ನೋಡ್ಕೊಂಡ್ರೆ ಆಯ್ತು. ಅಲ್ಲಲ್ಲಿಯ ಎಷ್ಟೋ ಬಾರಿ ನಾವು ದೇವ್ರ ಹತ್ರ ಎಷ್ಟೋ ಬಾರಿ ಕೆಲ್ಸಕ್ಕೆ ಹೋಗ್ಬೇಕಾರೆ ಅಯ್ಯೋ ನೈಟ್ ಎಲ್ಲ ದುಡ್ಕೊಂಬಂದೆ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾ, ಪರವಾಗಿಲ್ಲ ಹೋಗೋಣದ್ದಾಳು, ಅಲ್ಲೋರು ಏನೂ ಸಿಕ್ಕಿರಲ್ಲ. ಯಾಕಂದ್ರೆ ಪ್ರಯಾಸ ನಮ್ಮ ಮಾನಸಿಕವಾಗಿ ಮಾಡ್ತೀವಿ. ದೇವರ ಮಾತಿನ ಮೇಲೆಗೆ ಮಾಡುವುದೇ ಆದ್ರೆ ಅಲ್ಲಲ್ಲಿಯ ಅದೊಂದು ಒಂದೇ ಒಂದು ವಾಕ್ಯ ಓದ, ಬೇಗ ಓದೋಣ. ಲೂಕನ ಬರೆದ ಸುವಾರ್ತೆ 4:5, 5ನೇ ಅಧ್ಯಾಯ 4ನೇ ವಾಕ್ಯ, 5 ವಾಕ್ಯ ಓದೋಣ. 5ನೇ ಅಧ್ಯಾಯ 4-5ನೇ ವಾಕ್ಯ. ಮಾತಾಡುವುದನ್ನು ಮುಗಿಸಿದ ಮೇಲೆ ಓಕೆ ಸೀಮೋನನಿಗೆ ಓಕೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ಓಕೆ ನಿಮ್ಮ ಬಲೆಗಳನ್ನು ಹಾಕಿರಿ ಓಕೆ ಎಂದು ಹೇಳಿದನು. 4:5 ಓದಿರುತ್ತದೆ. ಅದಕ್ಕೆ ಸೀಮೋನನು ಗುರುವೇ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟೆವು, ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಅಲ್ಲಿ ದೋಣಿಯಲ್ಲಿ ಯಾರಿದ್ರು? ಇವತ್ತು ಅಲ್ಲಿ ಏನಿದೆ ಅಂದು, ದೇವರೇ ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆ, ಆದ್ರೆ ನಿನ್ನ ಮಾತಿನ ಮೇಲೆ. ಇವತ್ತು ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿರ್ಬೋದು, ಆ ರಾತ್ರಿ ಎಲ್ಲ ಎಷ್ಟೋ ದಿನಗಳಿಂದ ಆತ್ಮಿಕ ಜೀವಿತದ ಒಂದು ಪ್ರಯಾಸದಲ್ಲಿ ಇರ್ಬೋದು. ಅಲ್ಲಿ ಬೋಟಲ್ ದೋಣಿ ಇದ್ದ ಪ್ರಕಾರ ಇವತ್ತು ನಿನ್ನ ಕುಟುಂಬದಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಅಲ್ಲಿ ಬೋಟಲ್ ಯೇಸು ಕ್ರಿಸ್ತನಿದ್ದಾನೆ. ಇವತ್ತು ನಿನ್ನ ಕುಟುಂಬದ ಒಂದು ಯಾತ್ರೆಯಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಎಷ್ಟು ಜನ ನಂಬ್ತೀರಾ? ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಇದ್ದಾನೆ. ನನ್ನ ಜೀವಿತದ ಪ್ರಯಾಣದಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಇದ್ದಾರಾ? ಇಲ್ಲ ಇದ್ದೀರಾ? ಅಲ್ಲೆಲ್ಲ ಯೇಸು ಕ್ರಿಸ್ತನ ಸಂಗಡ ಇದ್ದಾನೆ. ಅಲ್ಲೇ ಬಿಡುಗಡೆ ಉಂಟು. ಯೇಸು ಕ್ರಿಸ್ತನ ಸಂಗಡ ಇದ್ರೆ ಪಶ್ಚಾತ್ತಾಪದ ಮನಸ್ಸುಂಟು. ಅಲ್ಲೆಲ್ಲ ಯೇಸು ಕ್ರಿಸ್ತನಿನ ಹೃದಯದಲ್ಲಿರುವುದಾದ್ರೆ ತಗ್ಗಿಸುವಿಕೆಯಾದ ಮನಸ್ಸುಂಟು. ಇವತ್ತು ಬಿಡುಗಡೆ ಬೇಕು ಅಂದ್ರೆ ಪಶ್ಚಾತ್ತಾಪ ಬೇಕು, ತಗ್ಗಿಸುವಿಕೆ ಬೇಕು. ಇವತ್ತು ನಿನ್ನ ದೇವರು ಕರೆದಿರುವಾಗ ಕೆಲವು ವಿಷಯಗಳು ಬಿಟ್ಟು ಬಿಡಬೇಕು. ಅದಕ್ಕಾಗಿ ಯಥಾರ್ಥ ಮನಸ್ಸುಳ್ಳವರನ್ನ ದೇವರು ಭೂತಗಂಡ ಹಾಕೊಂಡು ಹುಡುಕ್ತಾ ಇದ್ದಾರೆ. ಇವತ್ತು ಯಥಾರ್ಥವಾದ ಮನಸ್ಸು ನಮ್ಮಲ್ಲಿ ಇರುವುದೇ ಆದ್ರೆ ಇವತ್ತು ಬಿಡುಗಡೆ 100% ಸಿಗುತ್ತೆ. ಅಲ್ಲೆಲ್ಲಿಯ ಅಲ್ಲಿ ಹೇಳ್ತಾನೆ, ದೇವರೇ ಗುರುವೇ ಯೇಸುವೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಏನು ಸಿಕ್ಕಿಲ್ಲ, ಆದ್ರೆ ನಿನ್ ಮಾತಿನ ಮೇಲೆ ಬಲೆ ಹಾಕ್ತೀನಿ. ಅಲ್ಲಿ ಒಂದು 8ನೇ ವಾಕ್ಯ ಓದಬೇಕಾ? 8ನೇ ವಾಕ್ಯ. ಸೀಮೋನ್ ಪೇತ್ರನು ಇದನ್ನು ಕಂಡು ದೇವರು ಹೇಳಿದ ತಕ್ಷಣ ಬೋಟ್ ರಾಶಿಯಾಗಿ ಮೀನು ಸಿಕ್ತು. ಆವಾಗ ಅವನಿಗೊಂದು ಮಾನಸಾಂತರ ಉಂಟಾಯ್ತು. ಓದಿ ಬೇಗ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿಗೆ ಮೊಣಕಾಲಿಗೆ ಬಿದ್ದು, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಹಲ್ಲೆಲೂಯಾ. ಇವತ್ತು ತಗ್ಗಿಸುವಂತ ಮನಸ್ಸು ಬರುವುದೇ ಆದ್ರೆ ಒಂದು ಬಿಡುಗಡೆ ನಿಶ್ಚಿತ. ಯಥಾರ್ಥವಾದ ಮನಸ್ಸು ಅಲ್ಲಿ ಏನ್ ಹೇಳ್ದ? ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆ, ನಿನ್ನ ಮಾತಿನ ಮೇಲೆ ನಾನು ಬಲೆಗಳನ್ನು ಹಾಕ್ತೀನಿ ಅಂತ. ಅಲ್ಲಿ ನಡೆದಂತ ಕಾರ್ಯಗಳು ನೋಡಿ ಅವನಿಗೊಂದು ಭಯ ಉಂಟಾಗೋಯ್ತು. ನನ್ನ ಬೋಟಲ್ಲಿ ಯಾರಿರೋದು? ಅಲ್ಲೆಲ್ಲ ಒಂದೇ ಒಂದು ಮಾತಿನ ಭೂಮಿ ಆಕಾಶ ಎಲ್ಲ ಉಂಟು ಮಾಡಿದ ಕರ್ತನಾದ ಯೇಸು ಕ್ರಿಸ್ತನಿದ್ದಾನಲ್ಲ. ಇವತ್ತು ನಾನು ಪಾಪಾತ್ಮನು, ಆ ಕರ್ತನಾದ ಯೇಸು ಸ್ವಾಮಿ ನನ್ನ ಕುಟುಂಬ ನನ್ನ ಬೋಟಲ್ಲಿ ಇರ್ಬೇಕಾದ್ರೆ ದೇವರೇ ನಾನು ಪಾಪಿಯಪ್ಪ, ನನ್ನನ್ನು ಬಿಟ್ಟು ಹೋಗು ಕರ್ತನೆ ಅಂತ ಹೇಳಿ ಅವನನ್ನು ತಗ್ಗಿಸ್ಕೊಂತ ಇದ್ದಾನೆ. ಪಾಪವನ್ನು ಅವನ ಮನಸ್ಸಲ್ಲಿ ಮನತಟ್ಟು ಉಂಟಾಗ್ತಾ ಇದೆ. ಇವತ್ತು ನಿನ್ನ ಹೃದಯದಿಂದ ಪ್ರೇರೇಪಿಸುತ್ತಿರುವುದೇ ಆದ್ರೆ ನೀನು ಮಾಡಿದ್ದು ತಪ್ಪು, ನೀನು ಮಾಡಿದ್ದು ಕೆಟ್ಟ ಕೆಲಸ ಅಂತ ಹೃದಯ ಪ್ರೇರೇಪಿಸುವುದೇ ಆದ್ರೆ ಇವತ್ತು ತಗ್ಗಿಸಿ ಒಪ್ಪಿಸಿಕೊಡ್ರೆ. ಯಾಕಂದ್ರೆ ದೇವರು ಯಥಾರ್ಥ ಮನಸ್ಸುಳ್ಳವರ ಹೃದಯಗಳನ್ನು ಪರಿಶೋಧಿಸಿ ಬಿಡುಗಡೆ ಮಾಡುವುದಕ್ಕಾಗಿ ಭೂತಗಾಜ ಹಾಕೊಂಡು ನೋಡ್ತಾ ಇದ್ದಾರೆ. ಅಲ್ಲೆಲ್ಲ ಇವತ್ತು ನಿನ್ನ ಹೃದಯದಲ್ಲಿ ಒಂದು ಯಥಾರ್ಥವಾದ ಮನಸ್ಸು ಬರುವುದೇ ಆದ್ರೆ ನಿಶ್ಚಯವಾಗಿ ಬಿಡುಗಡೆ ಉಂಟು. ಅಲ್ಲೆಲ್ಲ ದೇವರು ನಿನ್ನನ್ನ ಕರೆದಾಗ ಸುಮ್ಮನೆ ಬಿಡೋದಿಲ್ಲ. ಅಲ್ಲೆಲ್ಲ ಆದ್ರೆ ನಾವೇನ್ ಮಾಡ್ತೀವಿ? ದೇವ್ರು ಕರುವಾಗ ಆ ಕಳ್ಳನ ತರ ಓಡೋಗ್ತಾ ಇರ್ತೀವಿ. ದೇವ್ರು ಎಷ್ಟೋ ಬಾರಿ ಓಡು ಕುದುರೆ ಎಷ್ಟು ದಿವಸ ಓಡ್ತಾ ಇರಲಿ, ಲಗಾಮು ನನ್ನ ಕೈಯಲ್ಲಿದೆ. ಅಲ್ಲೆಲ್ಲ ಹೌದಲ್ವಾ? ಅದಕ್ಕಾಗಿ ಇನ್ನೂ ಒಂದು 3-4 ಕೊನೆಯದಾಗ 11ನೇ ವಾಕ್ಯ ಓದ್ಬಿಡೋಣ.
ಅವರು ತಮ್ಮ ದೋಣಿಗಳನ್ನು ತಂದು ಎಲ್ಲವನ್ನು ಬಿಟ್ಟು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಅಲ್ಲೆಲಿಯಾ ಇವನ ಹತ್ತಿನ ಮುಂಚೆ ಹೇಳ್ದ, ಸ್ವಾಮಿ ಎಲ್ಲವನ್ನು ಬಿಟ್ಟು ನಿನ್ನ ಹಿಂಬಾಲಿಸ್ತಾ ಇದ್ದೀವಿ. ಇವಾಗ ಎಲ್ಲವನ್ನು ಬಿಟ್ಟಾಗ್ಬಿಟ್ಬಿಟ್ಟು ಸ್ವಾಮಿ ಹಿಂಬಾಲಿಸ್ತಾ ಇದ್ದಾನೆ. ಅಲ್ಲೆಲಿಯಾ ಅವನು ಗೊತ್ತು, ಕಷ್ಟ ಉಂಟು, ಸಂಕಟ ಉಂಟು, ಎಲ್ಲ ಉಂಟು. ಅದ್ರ ಮೊದಲು ನಡೆಸುವವನು ಇಲ್ಲಿ ಇದ್ದಾನಲ್ಲ, ಅದ್ರ ಮೊದಲು ಕರೆದು ನಡೆಸುವವನು ಬೋಟಲ್ಲಿ ಇದ್ದಾನಲ್ಲ, ನನ್ನ ಸಂಗಡ ಇದ್ದಾನಲ್ಲ, ನನ್ನ ಜೀವಿತದಲ್ಲಿ ಇದ್ದಾನಲ್ವಾ, ಅದು ನಿಶ್ಚಯ ಅವನಿಗೆ ಬಂತು. ಅಲ್ಲೆಲಿಯಾ ದೇವ್ರ ಮಾತು ಕರೆದಿರುವಾಗ ಆತ ನಮ್ಮ ಶಬ್ದಕ್ಕೆ ನಾವು ಕಿವಿ ಕೊಡುವುದೇ ಆದ್ರೆ ನಿಶ್ಚಯವಾಗಿ ಆತ ನಮ್ಮನ್ನು ನಡೆಸುವನಾಗಿದ್ದಾನೆ. ಅಲ್ಲೆಲಿಯಾ ಅಬ್ರಾಹ್ಮನ ಒಂದೇ ಮಾತು, ಅವನು ಕರೆದಿರುವಾಗ ಎಲ್ಲವನ್ನು ಬಿಟ್ಟು ಬಂದ. ಅಲ್ಲೆಲಿಯಾ ನಾಲ್ಕು ವ್ಯಕ್ತಿ ನೋಡಿದ್ರೆ ಅಬ್ರಾಹ್ಮನ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಆದಿಕಾಂಡ 12:1-4 ವಾಕ್ಯ ಓದೋದು ಬೇಕಿಲ್ಲ. ಇದು ಅಬ್ರಾಹ್ಮನ ಜೀವಿತ, ಅವನೆಲ್ಲವನ್ನು ಬಿಟ್ಟು ಈ ದೇವರು ಹಿಂಬಾಲಿಸ್ತಾ. ನೆಕ್ಸ್ಟ್ ನೋಡುವುದಾದ್ರೆ ಎಲಿಯನನ್ನು ಎಲ್ಲವನ್ನು ಬಿಟ್ಟು ಹಿಂಬಾಲಿಸ್ಕೊಂಬಂದ. ಅದೊಂದು ಒಂದು ರಾಜನ ಪುಸ್ತಕದಲ್ಲಿ 19ನೇ ಅಧ್ಯಾಯ 19-20 ಮನೆಗೆ ಹೋಗಿ ಓದಿ, ಯಾಕಂದ್ರೆ ಸಮಯ ಕಮ್ಮಿ ಇದೆ. ಅಲ್ಲಿ ಬಂದು ಎಲಿಯನನ್ನು ನೋಡ್ಬೋದು. ಎಲಿಯನು ಹಿಂಬಾಲಿಸ್ತಾ ಎಲ್ಲವನ್ನು ಬಿಟ್ಟು. ಅಲ್ಲೆಲಿಯಾ ಇನ್ನು ನೋಡುವುದಾದ್ರೆ ಇಬ್ರಿಯ ಬರೆದ ಮೋಶೆ ಬಗ್ಗೆ ಸಹ ಬರೆದ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 24, 25, 26. ಇಲ್ಲಿ ಸ್ವಲ್ಪ ಕಾಲ ಹೋದ್ರೂ ನಾವು ಭೋಗಗಳಲ್ಲಿ ಬೀಚಿ ಜೀವಿಸೋದ್ರಿಂದ ಕಷ್ಟಗಳನ್ನು ಅನುಭವಿಸ್ಕೊಂಡು ದೇವರ ಜನರೊಂದಿಗೆ ಜೀವಿಸುವುದು ಒಳ್ಳೆಯದು. ಅಲ್ಲೆಲಿಯಾ ಇವತ್ತು ನಾವು ಎಷ್ಟೇ ಭೋಗದಲ್ಲಿ ಇರ್ಬೋದು, ಎಷ್ಟೇ ಇರ್ಬೋದು, ಆದ್ರೆ ದೇವ ಜನರೊಂದಿಗೆ ಜೀವಿಸುವುದು ದೇವರ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದದ್ದು. ಅದೇ ಪ್ರಕಾರ ಮೋಶೆ ತೀರ್ಮಾನ ಮಾಡ್ದ. ಅದಕ್ಕೆ ಕರೆದಾತ ನಂಬಿಗಸ್ತನು. ಒಂದೇ ಒಂದು ಮಾತಿನಲ್ಲಿ ಎಲೆ ಕಷ್ಟಪಡುವರೆ ಹೊರೆ ಹೊತ್ತವರೆ ನೀವೆಲ್ಲರೂ ಬನ್ನಿರಿ. ಇವತ್ತು ನನ್ನನ್ನು ದೇವರು ಕರೆದಿರುವಾಗ ದೇವರ ಉದ್ದೇಶದಿಂದ ಕರೆದಿರ್ತಾರೆ, ದೇವರ ಆಲೋಚನೆಯಿಂದ ಕರೆದಿರ್ತಾರೆ. ನಿನ್ನ ಮೇಲೆ ದೇವರ ಯೋಚನೆಯಿಂದ ಕರೆದಿದ್ದಾರೆ. ಎಷ್ಟು ಜನ ನಂಬ್ತೀರಾ? ದೇವರ ಯೋಚನೆಯಲ್ಲಿ ನಾನಿದ್ದೇನೆ, ದೇವರ ಯೋಚನೆಯಲ್ಲಿ ನನ್ನ ಕುಟುಂಬ ಇದೆ, ದೇವರ ಯೋಚನೆಯಲ್ಲಿ ನನ್ನ ಮಕ್ಕಳಿದ್ದಾರೆ, ದೇವರ ಯೋಚನೆಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಎಷ್ಟು ಜನ ಹೇಳಕ್ಕೆ ಸಾಧ್ಯ? ಅಲ್ಲೆಲಿಯಾ ನೀನು ಈ ರೀತಿ ಹೇಳುವುದೇ ಆದ್ರೆ ದೇವರ ಉದ್ದೇಶ ನಿನ್ನಲ್ಲಿ ನೆರವೇರುವಂತದ್ದಾಗಿರ್ತದೆ. ನೀನು ಬರುವಂತ ಪರಿಸ್ಥಿತಿಯಲ್ಲಿ ಒದ್ದಾಡೋದಿಲ್ಲ. ಅಯ್ಯೋ ಕತ್ತಲೆ ಕಾಣ್ತಿದೆ, ದೆವ್ವ ಬಂದ್ಬಿಡ್ತಾನೆ, ಅಯ್ಯೋ ಕತ್ಲೆ ಜೀವಿಸಕ್ಕಾಗ್ತಿಲ್ಲ, ಅಯ್ಯೋ ಸೊಂಟ ನೋವು, ಹೊಟ್ಟೆ ನೋವು, ಬೆದೆ ನೋವು, ಬಾಲ ನೋವು. ದೇವರಿನ ಸಂಗಡ ಇದ್ದಾನೆ. ಏ ಶತ್ರುವೇ ನಾನು ಬಿಟ್ಟು ತೊಲಗು. ನೀನು ಹೇಳುವಂತ ಮಾತ್ರ ಶತ್ರು ನಾಳೆ ನಡುಕಬೇಕೇ ಹೊರತು ನೀನು ಭಯದಿಂದ ಜೀವಿಸೋದಲ್ಲ. ಅಲ್ಲೆಲಿಯಾ ಇನ್ನು ನೋಡುವುದಾದ್ರೆ ಫಿಲಿಪಿನ ಪುಸ್ತಕದಲ್ಲಿ ಅದೆಲ್ಲ ಮನೆಗೆ ಹೋಗಿ 3ನೇ ಅಧ್ಯಾಯ 7-8 ವಾಕ್ಯ ನೋಡುವುದಾದ್ರೆ ಅಲ್ಲಿ ಕ್ರಿಸ್ತನ ಪೌಲನ ವಿಷಯ ಬರೆಯಪಟ್ಟಿದೆ. ಈ ಲೋಕದ ಎಲ್ಲ ಲಾಭಕ್ಕಿಂತ ಕ್ರಿಸ್ತನನ್ನು ನಾವು ಜೀವಿಸಲು ಎಷ್ಟೋ ಒಳ್ಳೆಯದು. ಅಲ್ಲೆಲಿಯಾ ನನಗಂತೂ ಲಾಭವೆಂದಿರುವುದಾದ್ರೆ ಕ್ರಿಸ್ತನ ಎಲ್ಲವೂ ನಾನು ನಷ್ಟ ಎಂದು ನಾನು ಪರಿಗಣಿಸ್ತೇನೆ. ಅಲ್ಲೆಲಿಯಾ ಅವನು ಪೌಲನ ಮುಖಾಂತರ ಅನೇಕ ಪತ್ರಿಕೆಗಳನ್ನು ಬರೆದ್ರು, ಅನೇಕ ಸಭೆಗಳನ್ನು ಬಲಪಡಿಸಿದ್ರು, ಸೇವೆಯಲ್ಲಿ ಬಲವಾಗಿ ಉಪಯೋಗಿಸಿದ್ರು. ಇವತ್ತು ನಿನ್ನ ದೇವರು ಕರೆದಿರುವಾಗ ದೇವರ ಉದ್ದೇಶ ಅನೇಕವಿದೆ, ಆದ್ರೆ ದೇವರ ಮಾತು ನಾವು ಕಿವಿಗೊಡುವವರಾಗಿರ್ಬೇಕು. ಅಲ್ಲೆಲಿಯಾ ಅದಕ್ಕಾಗಿ ದೇವರು ನಿನ್ನ ಕರೆದಿರುವುದಾದ್ರೆ ಮುಂದೆ ಆಗುವಂತ ಅವಶ್ಯಕತೆಗಳೇನು, ದೇವರಿಂದ ಬರುವಂತ ಉಪಯೋಗಗಳೇನು ಅಂತ ನಾನು 3 ಪಾಯಿಂಟಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಬಂದು ನಮ್ಮ ಅವಶ್ಯಕತೆಗಳನ್ನು ದೇವರು ತೀರಿಸುವವರಾಗಿದ್ದಾನೆ. ಆ ವಾಕ್ಯ ಓದಿ ಬೇಗ. ಲೂಕನ ಬರೆದ ಸುವಾರ್ತೆ 18:29-30. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 29-30. ನೆಕ್ಸ್ಟ್ ಇನ್ನೊಬ್ರು ಫಿಲಿಪ್ಪಿ 4:19 ವಾಕ್ಯ ಓದಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ದೇವರ ರಾಜ್ಯದ ನಿಮಿತ್ತ ಮನೆಯನ್ನಾಗಲಿ, ಹೆಂಡತಿಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ತಂದೆ ತಾಯಿಗಳನ್ನಾಗಲಿ, ಮಕ್ಕಳನ್ನಾಗಲಿ ಬಿಟ್ಟು ಬಿಟ್ಟಿರುವನು ಅವನಿಗೆ ಈಗಿನ ಕಾಲದಲ್ಲಿ ಅನೇಕ ಪಾಲು ಹೆಚ್ಚಾದವುಗಳು ಸಿಕ್ಕೇ ಸಿಗುತ್ತವೆ. ಈ ವಾಕ್ಯ ಹಿಡ್ಕೊಂಡು ಅನೇಕ ಜನರು ಸುಳ್ಳು ತರ ಹೇಳ್ತಾರೆ. ಬನ್ನಿ ನೀನ್ ಬಂದ್ರೆ ಸರೋಗ್ಬಿಡುತ್ತೆ, ನೀನ್ ಚರ್ಚಿಗೆ ಬಂದ್ರೆ ನೀನ್ ಭಿಕ್ಷೆ ಆಗ್ಬಿಡ್ತೀಯ. ಅಲ್ಲೆಲಿಯಾ ಇಲ್ಲೇ ಇದ್ರ. ಮುಂದೆ ಓದಿಬೇಕಾ? ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಅಲ್ಲೆಲಿಯಾ ಫಿಲಿಪ್ಪಿ 4:19 ಓದಿ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು
ನೀಗಿಸುವನು ನೀ ಯಾವಾಗ ದೇವರ ಮಾತಿಗೆ ಕಿವಿ ಕೊಟ್ರೆ ಮಾತ್ರ. ದೇವರ ಶಬ್ದಕ್ಕೆ ನೀನು ಕಿವಿಗೊಡುವುದಾದ್ರೆ ನಿನ್ನ ಪ್ರತಿಯೊಂದು ಅವಶ್ಯಕತೆಗಳನ್ನು ದೇವರು ನೀಗಿಸುವನಾಗಿದ್ದಾನೆ. ಹಲ್ಲೆಲೂಯಾ. ನೆಕ್ಸ್ಟ್ ನಮಗೆ ನಿತ್ಯ ಜೀವನ ಉಚಿತವಾಗಿ ಕೊಡ್ತಾನೆ. 2ನೇ ಪಾಯಿಂಟು. ಹಲ್ಲೆಲೂಯಾ. ಮತ್ತಾಯ ಓದಿಬೇಕಾ? ಮತ್ತಾಯ 19:29 ವಾಕ್ಯ. ಮತ್ತಾಯನ ಸುವಾರ್ತೆ 19:29 ವಾಕ್ಯ. ಹತ್ತೊಂಬತ್ತನೇ 29ನೇ ವಾಕ್ಯ. ಮತ್ತು ಆ? ನನ್ನ ಹೆಸರಿನ ನಿಮಿತ್ತ ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ ಅಣ್ಣ ತಮ್ಮಂದಿರನಾಗಲಿ ಅಕ್ಕ ಅಕ್ಕ ತಂಗಿಯರನಾಗಲಿ ತಂದೆ ತಾಯಿಗಳನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಎಲ್ಲರಿಗೂ ಓಕೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು. ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ಏನಾಗ್ತದೆ? ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ಇವತ್ತು ದೇವರ ಮಾತಿಗೆ ನಾವು ಕಿವಿಗೊಡುವುದೇ ಆದ್ರೆ ನಂಬರ್ 2 ನಿತ್ಯ ಜೀವಕ್ಕೆ ನೀನು ಪಾಲುಗಾರರಾಗ್ತೀಯಾ? ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಇವತ್ತು ನಾನು ನನ್ನ ಕುಟುಂಬ ನಿತ್ಯ ಜೀವಕ್ಕೆ ಪಾಲುಗಾರರಾಗಿದ್ದೇವೆ. ನಾನು ನನ್ನ ಸಭೆ ನಿತ್ಯ ಜೀವಕ್ಕೆ ಪಾಲುಗಾರರಾಗಿದ್ದೇವೆ. ನಂಬೋರು ಆಮೇಲೆ ಹಲ್ಲೆಲೂಯಾ. ಇವತ್ತು ನನಗೂ ನಿನಗೂ ನಿತ್ಯ ಜೀವ ಇದೆ. ಕರೆದಾತನು ನಂಬಿಗಸ್ತನು. ಕೊನೆಯದಾಗಿ ದೇವರ ಸೇವೆ ಬೇಕಾದ ಪ್ರತಿಯೊಂದು ಶಕ್ತಿಯನ್ನು ದೇವರು ಕೊಡ್ತಾನೆ. ಅದೊಂದು ವಾಕ್ಯ ಅಪೊಸ್ತಲರು 1:8. ಇನ್ನೊಬ್ರು ಬಂದು ಮಾರ್ಕನು 16 ಅಧ್ಯಾಯ 17-18 ಓದಿ. ಅಪೊಸ್ತಲ ಓಕೆ. ಹೌದೌದು. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನ್ನ ಸಾಕ್ಷಿಗಳಾಗಿರಬೇಕು ಅಂದನು. ಎಷ್ಟು ಜನ ನಂಬ್ತೀರಾ? ದೇವರ ಬಲವಾದ ಶಕ್ತಿ ನಮ್ಮ ಮೇಲಿರುವಾಗ ನಾವು ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸ್ತೇವೆ. ಹಲ್ಲೆಲೂಯಾ. ಇನ್ನೊಬ್ರು ಬೇಗ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17-18 ಕೊನೆಯದಾಗಿ ಬೇಗ ಹೋಗಿ. 17-18 ಹೌದೌದು. 16ನೇ ಅಧ್ಯಾಯ ಲಾಸ್ಟ್ 16ನೇ ಅಧ್ಯಾಯ 17-18 ಧರ್ಮಶಾಸ್ತ್ರದೊಳಗಿನ ಓಕೆ. ಒಂದು ಗುರುಸಾದರೂ ಬಿಟ್ಟು ಹೋಗುವುದಕ್ಕಿಂತ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನಾದರೂ ಕುಡಿದರು ಓಕೆ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಆಮೆನ್. ಹಲ್ಲೆಲೂಯಾ. ಇವತ್ತು ದೇವರ ಶಬ್ದಕ್ಕೆ ನೀನು ಕೈ ಕೊಡುವುದು ಕಿವಿ ಕೊಡುವುದೇ ಆದರೆ ದೇವರ ಬಲವಾದ ಶಕ್ತಿ ನಿನ್ನ ಜೀವಿತದಲ್ಲಿ ಚಲಿಸಲ್ಪಡ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತಿನ ದಿನದಲ್ಲಿ ದೇವರು ನಮ್ಮನ್ನ ಕರೆದಿರುವಾಗ ದೇವರ ಮಾತನ್ನು ನಾವು ಕಿವಿಗೊಡೋಣ. ಯಾಕಂದ್ರೆ ಪ್ರತಿಯೊಬ್ಬರ ಮೇಲೆ ದೇವರ ಉದ್ದೇಶ ಇರುತ್ತೆ. ಇವತ್ತು ನಾವು ದೇವರ ಶಬ್ದ ಕಿವಿ ಕೊಟ್ಟು ಈ ಒಂದು ವಾಕ್ಯದ ಮುಖಾಂತರ ದೇವರ ಮೇಲೆಲ್ಲರನ್ನು ಆಶೀರ್ವದಿಸಲಿ.